ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೀನ ರಾಶಿಯ ಡಿಸೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಆಗ್ಬೋದು, ಆಗು ಹೋಗುಗಳಾಗ್ಬೋದು, ಇವರ ಜೀವನದಲ್ಲಿ ನಡ್ತಕ್ಕಂಥ ಎಲ್ಲ ಸಂಭವ ಮತ್ತು ಅಸಂಭವ ವಿಚಾರಗಳನ್ನು ಈ ಒಂದು ವ್ಯವಸ್ಥೆಯಲ್ಲಿ ತಿಳಿಸ್ಕೊಡ್ತಾನೆ. ಬನ್ನಿ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ವಿಚಾರ ನೋಡಬೇಕು ಅಂತಂದರೆ, ವೃತ್ತಿಯಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಪ್ರಶಂಸೆ ಸಿಗುತ್ತೆ. ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಒಂದು ಉತ್ತಮ ಸ್ಥಾನವನ್ನು, ಉತ್ತಮ ವಿಚಾರವನ್ನು, ಸಣ್ಣದಾಗಿ ಬಡ್ತಿಯನ್ನು ಕೂಡ ಇವರು ಈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಂತರ ವ್ಯವಹಾರದ ವಿಚಾರ ಬಂತಂದರೆ, ಇವರು ಮಾಡಿದ ಹಳೆ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಹಳೆಯ ವಿಚಾರಗಳಾಗ್ಬೋದು, ಹಳೆ ವ್ಯವಹಾರಗಳಾಗ್ಬೋದು, ಅದರಿಂದ ಒಳ್ಳೆ ಲಾಭ, ಒಳ್ಳೆ ಕೀರ್ತಿ, ಒಂದು ಒಳ್ಳೆಯ ಹೆಸರು ಸಂಪಾದನೆ ಮಾಡುವಂಥ ವಿಚಾರ ಈ ತಿಂಗಳಲ್ಲಿ ನಿಮ್ಮದಾಗುತ್ತೆ. ನಿಮ್ಮ ಒಂದು ಕನಸು ಈ ತಿಂಗಳು ವ್ಯವಹಾರದ ಮೂಲಕ ನನಸಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಂತರ ಆರ್ಥಿಕ ವಿಚಾರ ಅಂತಂದರೆ, ನೀವು ಈ ಹಿಂದೆ ಕೊಟ್ಟಂಥ ಹಳೆ ಸಾಲಗಳಾಗ್ಬೋದು, ಹಳೆ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಈ ಸಾಲಗಳು ಹಿಂತಿರುಗಿ ತಿಂಗಳು ಬರುತ್ತೆ. ನಂತರ ಹಳೆ ಇನ್ವೆಸ್ಟ್ಮೆಂಟ್ಗಳು ಯಾವ್ದಾರು ಮಾಡಿದರೆ ಅದು ಈ ತಿಂಗಳು ನಿಮಗೆ ರಿಟರ್ನ್ ರೂಪದಲ್ಲಿ, ಅಂದರೆ ಲಾಭದ ರೂಪದಲ್ಲಿ ರಿಟರ್ನ್ ಆಗಿ ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ರೀತಿ ಆದಾಯದ ಮೂಲ ಹೆಚ್ಚಾಗಿದ್ರೂ ಕೂಡ ಅಪವ್ಯಯ ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಿಮ್ಮ ಒಂದು ವಿಚಾರ ಯಾವ ರೀತಿ ಅಂತಂದರೆ, ನನಗೆ ಎಷ್ಟು ಬೇಕು ಅಷ್ಟು ಸಾಕು, ಮಿಕ್ಕಿದ್ದೆಲ್ಲ ಇನ್ನೊಬ್ರು ಕೊಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳು ನೀವಾಗಿರ್ತಾರೆ. ಹಾಗಾಗಿ ಮೀನರಾಶಿಯವರು ಏನು ಮಾಡ್ತಾರೆ ಅಂತಂದರೆ, ಆದಷ್ಟು ಹಣವನ್ನು ಕೂಡಿಡೋದು ಕೆಲಸ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ನಿಮ್ಮ ಫ್ಯೂಚರ್ಗೆ ಬಹಳಷ್ಟು ಅನುಕೂಲವಾದ ಒಂದು ಉತ್ತಮ ಮಾರ್ಗದರ್ಶನ ಆಗುತ್ತದೆ ಹೇಳಿಕ್ಕೆ ಬಯಸ್ತೇನೆ. ನಂತರ ಪ್ರೀತಿ ಮತ್ತು ಕುಟುಂಬದ ವಿಚಾರ ಯಾವ ಥರ ಅಂತಂದರೆ, ಆದಷ್ಟು ನೀವು ಕುಟುಂಬದ ಒಂದು ಒಳಿತನ್ನು ಬಯಸುವಂಥ ವ್ಯಕ್ತಿಗಳಾಗಿರ್ತೀರ. ಪ್ರೀತಿಯ ಒಂದು ಪಾತ್ರರಾದ ವ್ಯಕ್ತಿಗಳಿಗೆ ಆದಷ್ಟು ಹೆಚ್ಚು ಒಳಿತನ ಮಾಡೋದಕ್ಕೆ, ಅವರ ಒಂದು ಆಗು ಹೋಗು, ಅವರ ಒಳ್ಳೆಯ ವ್ಯವಸ್ಥೆ ವಿಚಾರನ ನಡೆಸಲಿಕ್ಕೆ, ಅವ್ರಿಗೇನು ಬೇಕು ಏನು ಬೇಡ ಅಂತ ನೋಡ್ಕೊಳ್ಳೋದು ವ್ಯಕ್ತಿಗಳು ನೀವಾಗಿರ್ತೀರ. ನೇರವಾಗಿ ಹೇಳಬೇಕು ಅಂದರೆ, ಆ ಮನೆಯ ಮುಖ್ಯ ಪಿಲ್ಲರ್ಗಳು ನೀವಾಗಿರ್ತಾರೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಹಾಗಾಗಿ ಪ್ರೀತಿಯ ಮತ್ತು ಕುಟುಂಬದ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ. ಮನೆಯವರ ಬೆಂಬಲ ಸಿಗುತ್ತೆ, ಪ್ರೀತಿ ಪಾತ್ರ ಬೆಂಬಲ ಸಿಗುತ್ತೆ. ಹೊಸದಾಗಿ ಒಂದು ಉದ್ಯೋಗ, ವ್ಯವಹಾರ, ಹೊಸದಾಗಿ ನಿಮ್ಮ ಕನಸು ಈ ತಿಂಗಳು ನೆರವೇರುತ್ತೆ ಅಂತ ಹೇಳ್ಬೋದು. ಒಂದು ಹೊಸ ವಾಹನದ ಆಗಮನ ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಈ ತಿಂಗಳಾಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಆರೋಗ್ಯದ ವಿಚಾರ ಬಂತಂದರೆ, ಈ ತಿಂಗಳು ನಿಮಗೆ ಆದಷ್ಟು ತಲೆಯ ಸಮಸ್ಯೆಗಳು, ತಲೆನೋವು ಆಗ್ಬೋದು, ತಲೆಭಾರ ಆಗ್ಬೋದು, ಆದಷ್ಟು ಟೆನ್ಷನ್ಗಳಾಗ್ಬೋದು, ಸ್ವಲ್ಪ ಸಮಸ್ಯೆಗಳಾಗಲಿಕ್ಕಿದೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಅತಿಯಾದ ಸ್ಟ್ರೆಸ್ಗಳು ತೊಗೊಳ್ಳೋದು ಬೇಡ, ಅತಿಯಾದ ಹಿಂಸೆಗಳನ್ನ ವಿಚಾರ ಮಾಡೋದು ಬೇಡ. ಎಲ್ಲವೂ ಸರ್ವೇ ಸಾಮಾನ್ಯವಾಗಿ ಆಗೇ ಆಗುತ್ತೆ, ಎಲ್ಲವೂ ವಿಚಾರ ಆಗುತ್ತೆ. ಯಾವುದೇ ಸಮಸ್ಯೆಗಳು, ಯಾವ ಸ್ಟ್ರೆಸ್ಗಳು ತೊಗೊಂಡು ನೀವು ಸಮಸ್ಯೆಗಳು ಮಾಡಲಿಕ್ಕೆ ಹೋಗ್ಬೇಡಿ. ಆದಷ್ಟು ಯೋಗಾಸನ ಆಗ್ಬೋದು, ವ್ಯಾಯಾಮ ಆಗ್ಬೋದು, ಅತಿಯಾದ ವ್ಯವಸ್ಥೆಗಳನ್ನ ಮಾಡದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನವನ್ನು ಮಾಡಲಿಕ್ಕೆ ಅಂತ ಬಯಸ್ತೇನೆ. ಇವರಿಗೆ ಉತ್ತಮ ಪರಿಹಾರ ಮಾರ್ಗ ಯಾವುದಪ್ಪ ಅಂತಂದರೆ, ಮಂಗಳವಾರ ದಿನ ನಿಮ್ಮ ಕುಲದೇವರಿಗೆ ಪಂಚಾಮೃತ ಅಭಿಷೇಕ ಅಥವಾ ಪಂಚಾಮೃತವನ್ನು ಮಾಡಿ ನೈವೇದ್ಯಕ್ಕೆ ಇಡೋದಾಗ್ಬೋದು, ಅಥವಾ ನಿಮ್ಮ ಕುಲದೇವರಿಗೆ ಕೆಂಪು ಹೂವಿನ ಅಥವಾ 5 ರೀತಿಯ ಹಣ್ಣುಗಳನ್ನು ಅರ್ಪಣೆ ಮಾಡೋದ್ರಿಂದ ನಿಮಗೆ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಸಮಸ್ಯೆಗಳಿಂದ ನೀವು ಹೊರಬರ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇದಾಗಿತ್ತು ಮೀನರಾಶಿಯ ಡಿಸೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಈ ಒಂದು ವಿಡಿಯೋನ ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.